ಮಳೆಗಾಲದಲ್ಲಿ ಸ್ವಚ್ಛತೆ ಆದ್ಯತೆ ನೀಡಿ ಹೋಟೆಲ್, ಬೇಕರಿ, ಪಾನಿಪುರಿ ಅಂಗಡಿಗಳಿಗೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಖಡಕ್ ಸೂಚನೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ತಡೆಗೆ ಆಹಾರ ಮಾರಾಟ ಮಳಿಗೆಗಳು ಕಟ್ಟುನಿಟ್ಟಾಗಿ ಸ್ವಚ್ಛತೆ ಪಾಲಿಸಬೇಕು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ವಿವಿಧ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚುವುದರಿಂದ ಪಟ್ಟಣದ ಎಲ್ಲಾ ಹೋಟೆಲ್ಗಳು, ಬೇಕರಿಗಳು, ಪಾನಿಪುರಿ ಹಾಗೂ ಇತರೆ ಆಹಾರ ಮಾರಾಟ ಮಳಿಗೆಗಳ ಮಾಲೀಕರು ಕಡ್ಡಾಯವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಖಡಕ್ ಸೂಚನೆ ನೀಡಿದ್ದಾರೆ. ಆಹಾರ ತಯಾರಿಕೆ ಮತ್ತು ಮಾರಾಟದ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡುವುದು, ಶುದ್ಧ ಕುಡಿಯುವ ನೀರನ್ನು ಬಳಸುವುದು, ಆಹಾರ ಪದಾರ್ಥಗಳನ್ನು ಮುಚ್ಚಿ ಇಡುವುದು ಹಾಗೂ ಗ್ರಾಹಕರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತೆ ಅವರು ಸೂಚಿಸಿದರು. ನಿಯಮಗಳನ್ನು ಉಲ್ಲಂಘಿಸಿ ಅಸ್ವಚ್ಛ ಪರಿಸರದಲ್ಲಿ ಆಹಾರ ಮಾರಾಟ ಮಾಡುವ ಅಂಗಡಿಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದರು. ಮಳೆಗಾಲದಲ್ಲಿ ಸಾರ್ವಜನಿಕರು ಸಹ ಸ್ವಚ್ಛ ಆಹಾರ ಸೇರಿಸುವುದರ ಜೊತೆಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂದು ಶಾಸಕರು ಮನವಿ ಮಾಡಿದ್ದಾರೆ. ವರದಿ ಬಿಎನ್ ಸಾಕಪ್ಪ, ಎಂಟಿವಿ ನ್ಯೂಸ್, ಬಂಗಾರಪೇಟೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಂಗಾರಪೇಟಿನ ಪುರಸಭೆಯ ಕಚೇರಿಯಲ್ಲಿ, ನಗರಸಭೆ ಕಚೇರಿಯಲ್ಲಿ ನಗರಸಭೆ ಆಯುಕ್ತರು, ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಗೋವಿಂದರು, ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಸುದ್ದೀನ್ ಬಾಬುರವರು, ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಫೀರ್ ಅವರು, ಇನ್ಸ್ಪೆಕ್ಟರ್ ರಬೀರ್ ಅವರು, ಇಂಜಿನಿಯರ್ ರಬೀರ್ ಅವರು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವ್ ಅವರು, ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಪಾನಿಪುರಿ ಅಂಗಡಿ ಮಾಲೀಕರು, ಐಸ್ ಕ್ರೀಮ್ ಮಾರ್ತಕ್ಕಂಥವರು, ಬೇಕರಿ ಮಾರ್ತಕ್ಕಂಥವರು, ಇವರೊಟ್ಟಿಗೆ ಹೋಟೆಲ್ ಉದ್ಯಮ ಮಾಡ್ತಕ್ಕಂಥವರೆಲ್ಲ ಒಂದು ಸಭೆಯನ್ನು ಕರೆದು, ಈ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ನಗರಸಭೆ ಆಗಿದೆ. ನಗರಸಭೆಯಲ್ಲಿ ಹೈಜಿನಿಕ್ ಶುಚಿಯನ್ನು ಕಾಪಾಡ್ಕೋಬೇಕು, ಬರ್ತಕ್ಕಂಥ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಉತ್ತಮವಾದ ಆಹಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಒಂದು ಸಭೆಯನ್ನು ಕರೆದು ಮಾತಾಡಿದ್ದೀವಿ. ಸಭೆಯಲ್ಲಿ ಇವತ್ತು ಹೋಟೆಲ್ ಮಾಲೀಕರು, ಚಿಕನ್ ಅಂಗಡಿ ಮಾಲೀಕರು ಕಸವನ್ನು ಚೀಲದಲ್ಲಿ ತುಂಬಿ ರಸ್ತೆ ಬದಿ ಎಸ್ತು ಹೋಗ್ತಾರೆ. ಇದರಿಂದ ಪುರಸಭೆಯವರು ಸ್ವಚ್ಛತೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇದನ್ನು ಇವತ್ತು ಮನಗಂಡು ನಾವು ಒಂದು ಹೊಸದಾಗಿ ವಿಶೇಷವಾಗಿ ಪಾನಿಪುರಿ ಯಾರು ಅಂಗಡಿಗಳು ಮಾಡ್ತಾರೆ ಆ ಅಂಗಡಿ ಮುಂದೆ ಯಾವುದೇ ವಾಹನವನ್ನು ನಿಲ್ಲಿಸುವಾಗಿಲ್ಲ. ಪುರಸಭೆ ಇವತ್ತು ಪಾರ್ಕಿಂಗ್ ಮಾಡಿದ್ದೀವಿ, ಪಾರ್ಕಿಂಗ್ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸಬೇಕು. ಅಲ್ಲಿ ಅವರ ಸಂಘ ಏನು ಮಾಡ್ಕೊಂಡಿದ್ದಾರೆ, ಪಾನಿಪುರಿ ಇವತ್ತಿನ ಸಂಘ ಮಾಡ್ಕೊಂಡಿದ್ದಾರೆ. ಆ ಸಂಘದ ವತಿಯಿಂದ ಇಬ್ಬರು ಗಾರ್ಡ್ಗಳನ್ನು ನೇಮಕ ಮಾಡಿಕೊಂಡು ಆ ಗಾರ್ಡ್ಗಳ ಮುಖಾಂತರ ಸೂಚನೆಯನ್ನು ಕೊಟ್ಟು ಎಲ್ಲ ಒಂದು ಕಡೆ ಪಾರ್ಕಿಂಗ್ ಮಾಡಿ ನಂತರ ವ್ಯಾಪಾರವನ್ನು ಮಾಡಬೇಕು. ಇದಾದ ನಾನು ಒಂದು ಹೊಸದಾಗಿ ಅವರಿಗೆ ಪಾನಿಪುರಿ ಅಂಗಡಿ ಬರ್ತಕ್ಕಂಥ ಕಸ ಕ್ಲೀನ್ ಮಾಡಲಿಕ್ಕೆ ನನ್ನ ಸ್ವಂತ ಖರ್ಚಿನಿಂದ ಒಂದು ವಾಹನವನ್ನು ಕೊಡ್ತಾ ಇದ್ವಿ. ಆ ವಾಹನದಲ್ಲಿ ಆ ಕಸ ಶೇಖರಣೆ ಮಾಡ್ತಕ್ಕಂಥದ್ದಕ್ಕೆ ಬೇಕರಿ, ಪಾನಿಪುರಿ ಅಂಗಡಿ, ಜ್ಯೂಸ್ ಅಂಗಡಿ, ಈ ಥರ ಅಂಗಡಿಗಳಲ್ಲಿ ಕಸವನ್ನು ಕಲೆಕ್ಟ್ ಮಾಡಲಿಕ್ಕೆ ಅಂತ ಒಂದು ವಾಹನವನ್ನು ಕೊಡ್ತಾ ಇದ್ದೀನಿ. ಅವರು ಕಡ್ಡಾಯವನ್ನು ಪಾಲಿಸಬೇಕು. ನಗರಸಭೆಯಿಂದ ಲೈಸೆನ್ಸನ್ನು ತಗೋಬೇಕು ಅನ್ನೋ ಷರತ್ತುಗಳನ್ನು ಇವತ್ತು ಹೇಳಿದ್ದೀವಿ. ಅದಕ್ಕೆ ಪಾನಿಪುರಿ ಮಾರಾಟ ಮಾಡ್ತಕ್ಕಂಥ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇ ಮಾಡ್ತಕ್ಕಂಥವ್ರಿಗೆ ಅನೇಕರು ಲೈಸೆನ್ಸ್ ತಗೊಂಡಿಲ್ಲ, ಲೈಸೆನ್ಸ್ ರಿನ್ಯೂವಲ್ ಮಾಡಿಲ್ಲ, ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಮತ್ತು ಆ ತ್ಯಾಜ್ಯವನ್ನು ಇವತ್ತು ಏನು ಹೋಟ್ಲಲ್ಲಿ ಬಿಡುತ್ತೆ ಆ ತ್ಯಾಜ್ಯವನ್ನು ಶುದ್ಧೀಕರಣ ಮಾಡಲಿಕ್ಕೆ ಭಾಳಷ್ಟು ಅನಾಗರಿಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ತಡೆಗಟ್ಟಬೇಕು ಅಂತ ಹೇಳಿ ನಾನು ಹೋಟೆಲ್ ಕಸ ತೆಗೀಲಿಕ್ಕೇ ನನ್ನ ಸ್ವಂತ ಖರ್ಚಿನಿಂದ ಪ್ರತ್ಯೇಕವಾಗಿ ಒಂದು ವಾಹನವನ್ನು, ಅದರ ನಿರ್ವಹಣೆಯನ್ನು ಕೂಡ ನಾನೇ ಮಾಡ್ತಾ ಇದ್ದೇನೆ. ಇದರೊಟ್ಟಿಗೆ ಆ ಹೋಟೆಲ್ ಮಾಲೀಕ ಸಂಘದವರು ಆ ಡ್ರೈವರ್ ಸಂಬಳ ಮತ್ತು ಇಬ್ಬರ ಕಾರ್ಮಿಕರ ಸಂಬಳವನ್ನು ಭರಿಸಬೇಕಾಗ್ತದೆ. ಇದನ್ನು ಪ್ರತ್ಯೇಕವಾಗಿ 100 ವರ್ಷಗಳ ಕಾಲ ಇದ್ದಂತಹ
ಹಳೆಯಲ್ಲಿ ಹೊಸ್ತನ ಬರಬೇಕು ಅಂದಾಗ ಸಹಜವಾಗಿ ತಾತ್ಕಾಲಿಕವಾಗಿ ಸಮಸ್ಯೆ ಆಗ್ತದೆ. ಅದಕ್ಕೆ ಅವರು ದಯವಿಟ್ಟು ಸಹಕರಿಸಬೇಕು. ನಿಮ್ಮ ಸಮಸ್ಯೆ ತಾತ್ಕಾಲಿಕ. ನಾನಿವತ್ತೇನು ರಸ್ತೆಗಳನ್ನು ನಗರ ವ್ಯಾಪ್ತಿಯಲ್ಲಿ ಮಾಡ್ತಿದ್ದೀನಿ, M30 ರಸ್ತೆಗಳು, ನನ್ನ ಪ್ರಕಾರ 30 ವರ್ಷಗಳು ಅದು ಯಾವುದೇ ಕಾರಣಕ್ಕೆ ರಸ್ತೆ ಹಾಳಾಗೋದಿಲ್ಲ. ಆದ್ದರಿಂದ ಈ ಕೆಲಸಗಳನ್ನು ಮಾಡಲಿಕ್ಕೆ ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು. ನಾವು ನಿಮ್ಮೊಟ್ಟಿಗಿದ್ದೇವೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ಎಲ್ಲ ವರ್ತಕರು, ಹೋಟೆಲ್ ಮಾಲೀಕರು, ಪಾನಿಪುರಿ ಅಂಗಡಿಗಳ ಮಾಲೀಕರು, ಬೇಕರಿ ಮಾಲೀಕರು ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ನಮಗೆ ಒತ್ತು ಕೊಟ್ಟು ನಾವು ಈ ಒಂದು ಸರ್ಕಾರ ಮಾಡಿದ ಆದೇಶವನ್ನು ಪಾಲನೆ ಮಾಡ್ತೇವೆ, ನಮಗೆ ನಮ್ಮೂರು ಚೆನ್ನಾಗಬೇಕು, ನಮ್ಮೂರು ಅಭಿವೃದ್ಧಿ ಆಗಬೇಕು ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ನನ್ನ ನಗರಸಭೆ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ.